ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ಕನ್ನಡ ಉಪನ್ಯಾಸಕ ಚಂದ್ರಶೇಖರ. ಇವತ್ತು PUC 2ನೇ ವರ್ಷದಲ್ಲಿ ಓದ್ತಕ್ಕಂಥ, ದ್ವಿತೀಯ ವರ್ಷದಲ್ಲಿ ಓದ್ತಕ್ಕಂಥ, ಸೆಕೆಂಡ್ PU ಓದ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಒಂದು 7ನೆಯ ಗದ್ಯ ಪಾಠ. ಇದು ಹಳಗನ್ನಡದಂತೆ ಕಾಣುತ್ತದೆ, ಆದರೆ ಹಳಗನ್ನಡ ಅಂತ ನಾವು ಹೇಳಬಾರದು. ಯಾಕಂದರೆ ಇದರ ಕಾಲ ಹಳಗನ್ನಡದ ಕಾಲನೂ ಅಲ್ಲ, ನಡುಗನ್ನಡದ ಕಾಲನೂ ಅಲ್ಲ. ಇದು 19 ಮತ್ತು 20ನೇ ಶತಮಾನದ ಅವಧಿಯೊಳಗೆ ಬರೆಯಲ್ಪಟ್ಟಿರ್ತಕ್ಕಂತಹ ಗ್ರಂಥ ಆಗಿದೆ. ಅದು ತಿರುಳ್ಗನ್ನಡದ ಬೆಳ್ನುಡಿ ಅಂತಕ್ಕಂಥದ್ದು ಈ ಗದ್ಯದ ಶೀರ್ಷಿಕೆ ಆಗಿದೆ. ಇವತ್ತು ನಾವು ಈ ಪಾಠದ ಪ್ರಶ್ನೋತ್ತರ ಮಾಲಿಕೆಯನ್ನು ನೋಡೋಣ. ಯಾಕೆ ಅಂತಂದ್ರೆ ಈಗಾಗಲೇ ಈ ಪಾಠದ ವಿಶ್ಲೇಷಣೆ, ಚರ್ಚೆ, ಯಾಕೆಂದರೆ ಪ್ರತಿಯೊಂದು ಪದಗಳ ಅರ್ಥ ಹಾಗೂ ಗದ್ಯದ ಅರ್ಥ ಇದನ್ನು ನಾನು ಅತ್ಯಂತ ವಿಸ್ತೃತವಾಗಿ ಬೋಧನೆ ಮಾಡಿದ್ದೇನೆ, ಚರ್ಚೆ ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ಒಂದು ವೇಳೆ ತಾವು ಅದನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ಪಾಠವನ್ನು ಕೂಡ ನೀವು ನೋಡಿದರೆ ಪರೀಕ್ಷಾ ದೃಷ್ಟಿಯಿಂದ ತುಂಬ ಅನುಕೂಲ ಆಗಬಹುದು ಮತ್ತು ನಿಮಗೆ ಮರಿಲಿಕ್ಕಾಗೋದಿಲ್ಲ. ಸ್ಮರಣೆಯಲ್ಲಿ ಇಟ್ಟುಕೊಳ್ಳಕ್ಕೆ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಕ್ಕೆ ತುಂಬ ಅದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ನಾನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ, ತಮ್ಮಲ್ಲಿ ಒಂದೇ ಒಂದು ನನ್ನ ವಿನಂತಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಸಹಾಯ ಆಗುತ್ತೆ. ಅದರ ಜೊತೆಗೆ ನೀವು ಇಷ್ಟಪಟ್ಟಂತಹ ಆ ಭಾಗವನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿದರೆ ತುಂಬ ಸಂತೋಷ ಆಗುತ್ತೆ. ಹಾಗೂ ಏನಾದರೂ ಸಲಹೆ ಸೂಚನೆಗಳಿದ್ದರೂ ಕೂಡ ತಾವು ಕಮೆಂಟ್ ಮಾಡಬಹುದಾಗಿದೆ. ಅದರ ಜೊತೆಯಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾತ್ರ ತಪ್ಪದೇ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿದರೆ ನಿಮಗೆ ಮುಂಬರುವ ನೂತನ ಪಾಠಗಳ ಅಥವಾ ನೂತನ ಯಾವುದೇ ವಿಷಯವನ್ನು ಕುರಿತು ನಾನು ಚರ್ಚಿಸ್ತಕ್ಕಂಥದ್ದು ನೋಟಿಫಿಕೇಷನ್ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ಪ್ರಕ್ರಿಯೆ ದಯವಿಟ್ಟು ನನ್ನ ಸಲುವಾಗಿ ಮಾಡಬೇಕು ಅಂತ ನಂತಿಸ್ಕೊಳ್ತಾ ಈಗ ನಾನು ನೇರವಾಗಿ ಈ ಪಾಠಕ್ಕೆ ಬರ್ತಾ ಇದ್ದೇನೆ. ನೋಡಿ, ಇದು 7ನೆಯ ಗದ್ಯ, ತಿರುಳ್ಗನ್ನಡದ ಬೆಳ್ನುಡಿ ಅಂತಕ್ಕಂಥದ್ದು ಇದು ಆಗಿದೆ. ಇದು ಮುದ್ದಣ ಕವಿ ಬರೆದಿರತಕ್ಕಂತಹ ಭಾಗ. ಅವನ ಮುದ್ದಣನ ನಿಜವಾದಂಥ ಹೆಸರು ಲಕ್ಷ್ಮೀ ನಾರಾಯಣಪ್ಪ ಅಂತ ಹೇಳ್ತಾರೆ. ಹಾಗೂ ಆತ ಬರೆದಿರ್ತಕ್ಕಂಥ ಈ ಭಾಗ ರಾಮಾಶ್ವಮೇಧ ಅಂತಕ್ಕಂಥ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆತ ಅಲ್ಪಾಯುಷಿಯಾಗಿದ್ದ. 1869ರಿಂದ 1901ರವರೆಗೆ ಮಾತ್ರ ಅವನು ಬದುಕಿರ್ತಕ್ಕಂತಹ ಅವಧಿ ಆಗಿತ್ತು. ಆತ ವ್ಯಾಯಾಮ ಶಿಕ್ಷಕನಾಗಿದ್ದ, PE ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ದ. ಆದರೆ ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಮತ್ತು ಒಲವು ಆತನಿಗೆ ಇತ್ತು. ತಾನು ಬರೆದಿರ್ತಕ್ಕಂಥ ಆ ಉದ್ಗ್ರಂಥ ಹೇಗೆ ಬರೆಯಬೇಕು ಅಂತಕ್ಕಂತಹ ಉದ್ದೇಶವನ್ನು ತಾನು ನೇರವಾಗಿ ಹಾಗೆ ಬರೆಯೋದಕ್ಕೆ ಬದಲಾಗಿ ಅವನು ಒಂದು ಆರಂಭದಲ್ಲಿ ತನ್ನದೇ ಆಗಿರತಕ್ಕಂಥ ಚೌಕಟ್ಟನ್ನು ಹಾಕಿಕೊಂಡು ಪತಿ ಪತ್ನಿಯರ ಸಲ್ಲಾಪದ ಸಂಭಾಷಣೆ, ಮುದ್ದಣ್ಣ ಮತ್ತು ಮನೋರಮೆ ಈರುವರು ಪತಿ ಪತ್ನಿಯರು ಮಾಡ್ತಕ್ಕಂಥ ಆ ಸಂಭಾಷಣೆ, ಅಂದರೆ ಅವನು ಹೊರಟಿರ್ತಕ್ಕಂತಹ ರಾಮಾಶ್ವಮೇಧ ಅಂತಕ್ಕಂಥ ಈ ಕಾವ್ಯ ಅಥವಾ ಈ ಉದ್ಗ್ರಂಥ ಏನಿದೆಯಲ್ಲ, ಇದು ಗದ್ಯ ಗ್ರಂಥ ಇದೆ. ಇದರ ಒಂದು ನಡೆ ಹೇಗಿರಬೇಕು, ಅದು ಗದ್ಯದಲ್ಲಿ ಇರಬೇಕು, ಪದ್ಯದಲ್ಲಿ ಇರಬೇಕು, ಹಳಗನ್ನಡದಲ್ಲಿರಬೇಕು, ಹೊಸಗನ್ನಡದಲ್ಲಿರಬೇಕು, ಸಂಸ್ಕೃತದಲ್ಲಿರಬೇಕು, ಅಥವಾ ಅದು ಯಾವ ಭಾಗ, ರಾಮಾಯಣದ ಯಾವ ಭಾಗ ಅದು ತೆಗೆದುಕೊಂಡು ಬಂದಿರತಕ್ಕಂಥ ಗ್ರಂಥ ಆಗಿದೆ. ಈ ಎಲ್ಲ ಸಂಗತಿಗಳು ಅಲ್ಲಿ ಭಾಳ ವಿಸ್ತೃತವಾಗಿ, ಭಾಳ ಚಂದ ಒಂದು ಪುಟ್ಟ ಚೌಕಟ್ಟಿನಲ್ಲಿ ಭಾಳ ಸೊಗಸಾಗಿ ಗಂಡ ಹೆಂಡಿರ ಸಂವಾದ ಅಲ್ಲಿ ಇದೆ. ಆ ಸಂವಾದದ ಭಾಗವೇ ನಮಗಿವತ್ತು ಇಲ್ಲಿ ಪಠ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಇದು ಪರಿಚಯ. ಇನ್ನು ನಾನು ನೇರವಾಗಿ ಹೆಚ್ಚು ಟೈಮ್ ತೆಗೆದುಕೊಳ್ಳೋದಿಲ್ಲ. ಮಕ್ಕಳೇ, 1 ಅಂಕದ ಪ್ರಶ್ನೆ ಇಲ್ಲಿ ಬಹು ಆಯ್ಕೆಯ ರೂಪದಲ್ಲಿ ಕೊಟ್ಟಿದ್ದಾರೆ, ಅಥವಾ ಕೆಲವೊಂದು ಸಲ ಇದನ್ನೇ ಪ್ರಶ್ನೆಯ ರೂಪದಲ್ಲಿಯೂ ಕೇಳಬಹುದು. ಉದಾಹರಣೆಗೆ, ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ಇವರು ನಿಂತು ನೋಡಿದರು. ಇಲ್ಲಿ ಆಯ್ಕೆ 4 ಇವೆ. ನಾನು ಉತ್ತರ ಮಾತ್ರ ಹೇಳ್ತಾ ಹೋಗ್ತೇನೆ, ನೀವು ಸ್ವಲ್ಪ ಅಲ್ಲಿ ಎಲ್ಲವನ್ನು ಗಮನಿಸುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ ನಾನು. ಇದನ್ನೇ ಪ್ರಶ್ನೆಯ ರೂಪದಲ್ಲಿ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ಯಾರು ನಿಂತು ನೋಡಿದರು ಅಂತ ಅಂದ್ಕೊಂಡ್ರೂ ಉತ್ತರ ಇದೇ ಬರ್ತದೆ. ಅವರು ಒಂದು ವೇಳೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದರೆ ದಯವಿಟ್ಟು ಇದನ್ನು ವಾಕ್ಯವಾಗಿ ಪರಿವರ್ತಿಸಿಕೊಳ್ಳಬೇಕು. ಉದಾಹರಣೆಗೆ ಇಲ್ಲಿ ಉತ್ತರ ಮನೋರಮೆ ಅಂತ ಹೇಳಿದೆ. ಒಂದು ವೇಳೆ ಬಹು ಆಯ್ಕೆಯ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಅವರು ಇಷ್ಟಪಟ್ಟಿದ್ದೆ ಆದರೆ ನೀವು ಅಂತ ಬರೆದು
ಆನಂತರ ಅದರ ಉತ್ತರ ಕೂಡ ಬರೆಯಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದು ಪ್ರಶ್ನೆಯ ರೂಪದಲ್ಲಿತ್ತು ಅಂತಂದ್ರೆ ನೀವು ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ನೀವು ಏನಂತಂದ್ರೆ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ಮನೋರಮೆಯು ನಿಂತು ನೋಡಿದಳು ಅಂತಕ್ಕಂತಹದ್ದು ಇಲ್ಲಿ ನೀವು ಉತ್ತರ ಬರೀಬೇಕಾಗ್ತದೆ. ಈ ಒಂದು ಸಂಕ್ಷಿಪ್ತವಾದಂತಹ ಪರಿಚಯದ ನಂತರ ನಾನೀಗ ನೇರವಾಗಿ ಎಲ್ಲ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ ಮಕ್ಕಳೇ, ಎರಡನೇ ಪ್ರಶ್ನೆ, ಮನೋರಮೆ ಈ ರಸದಲ್ಲಿ ಕತೆ ಹೇಳಬೇಕೆಂದು ಕೇಳಿದಳು. ಇಲ್ಲಿ ರಸಗಳ ಹೆಸರು ಕೊಟ್ಟಿದ್ದಾರೆ. ಆ ಸರಿಯಾದಂತಹ ಉತ್ತರ ನವರಸ. ಪ್ರಶ್ನೆ ಸಂಖ್ಯೆ 3, ಮನೋರಮೆ ಹೇಳಬೇಕೆಂದು ಕೇಳಿದ ಕತೆ ಇದು. ಆ ರಾಮಾಯಣ. ಪ್ರಶ್ನೆ ಸಂಖ್ಯೆ 4, ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ಉತ್ತರ ಈ ವಾತ್ಸ್ಯಾಯನ. ಇನ್ನು ಪ್ರಶ್ನೆ ಸಂಖ್ಯೆ 5, ಇದು ಮನೋರಮೆ ಕತೆ ಹೇಳೆಂದು ಕೇಳಿದ ಗದ್ಯ ರೀತಿ. ಈ ಹೃದಯಂ ಅಪ್ಪ. 6ನೇ ಪ್ರಶ್ನೆ, ಮನೋರಮೆ ಬಹುಮಾನವಾಗಿ ಏನು ಕೊಡುವೆನೆಂದು ಹೇಳಿದಳು? ಈ ಎನ್ನನೇ ಆನ್ ಈವೆಂ, ನನ್ನನ್ನೇ ನಾನು ಕೊಟ್ಟು ಬಿಡ್ತೇನೆ ಅಂಥೇಳಿ ಹೇಳಿರ್ತಾಳೆ. ಪ್ರಶ್ನೆ ಸಂಖ್ಯೆ 7, ಇವರು ವಸುಧೆಗೆ ಒಡೆಯರು. ಅ ರಾಮಚಂದ್ರ. ವಸುಧೆ ಅಂದರೆ ಭೂಮಿ, ಭೂಮಿಗೆ ಒಡೆಯರು. ಲೇಸು ಲೇಸು ನೀರಿಳಿಯದ ಗಂಟಲೋಳ್ ಕಡಬಂ ತುರುಕಿದಂತಾಯಿತು. ಕನ್ನಡದ ಸೊಗಸನ್ ಅರಿಯಲಾರ್ತೆನ್, ಇಲ್ಲಿಗೆ ಸಕ್ಕದ ಸೊಗಸಂಪೇಳುವುದು ತಡ. ಈ ವಾಕ್ಯದಲ್ಲಿ ಇರತಕ್ಕಂಥ ಗಾದೆ ಮಾತು ನಾವು ಗುರುತಿಸಬೇಕಾಗಿದೆ. ಆ ನೀರು ಇಳಿಯದ ಗಂಟಲಿನಲ್ಲಿ ಕಡಬು ತುರುಕಿದಂತೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಗಾದೆ ಮಾತು ಆಗಿದೆ. 9ನೇದ್ದು, ಇವರು ಕನ್ನಡ ಕಸ್ತೂರಿಯಲ್ಲವೇ ಎಂದು ಹೇಳಿದ್ದು. ಯಾರು ಹೇಳ್ತಾರೆ ಅಂತಂದ್ರೆ ಆ ಮನೋರಮೆ ಅಂತಕ್ಕಂಥ ಉತ್ತರ ಸರಿಯಾದದ್ದು ಇದೆ. ಇಲ್ಲಿ ಬಿಟ್ಟ ಸ್ಥಳ ನಾವು ತುಂಬಬೇಕಾಗಿದೆ. ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿಲ್ಲ, ಇಲ್ಲಿ ಉತ್ತರದ ರೂಪದಲ್ಲಿ ಇದೆ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮುದ್ದಣ್ಣ ಮನೆಯಿಂದ, ಇನ್ನೊಮ್ಮೆ ಓದ್ತೀನಿ, ಕ್ಷಮಿಸಿ. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಡ್ಯಾಶ್, ಅಲ್ಲಿ ಮನೋರಮೆ. ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು, ರಾಮಾಯಣದ ಕತೆ. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು, ವಾತ್ಸಾಯನನಿಗೆ. ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳು ಎಂದು ಮನೋರಮೆ ಕೇಳುವಳು, ಹೃದಯವಾದ. ಮನೋರಮೆಯು ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದು ಹೇಳಿದಳು. ಇಲ್ಲಿ ಉತ್ತರ ತನ್ನನ್ನೇ. 6ನೇದ್ದು, ವಸುಧೆಗೆ ಒಡೆಯನು ಎನಿಸಿದವನು ಡ್ಯಾಶ್, ರಾಮಚಂದ್ರ. ಮನೋರಮೆ ಕನ್ನಡವು ಡ್ಯಾಶ್ ಎಂದಿದ್ದಾಳೆ, ಕಸ್ತೂರಿಯಲ್ಲವೇ ಅಂಥೇಳಿ ಅವಳು ಹೇಳಿದ್ದಾಳೆ. ಇನ್ನು ಮುಂಬರುವ ಪ್ರಶ್ನೆಗಳು 2, 3 ವಾಕ್ಯಗಳಲ್ಲಿ ಉತ್ತರಿಸಿ. ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಈ ಪ್ರಶ್ನೆ ನೋಡಿರಿ, ಸುಮಾರು 2-3 ಸಲ ಪರೀಕ್ಷೆಗೆ ಬಂದಿದೆ. 2016, 17 ಹಾಗೂ 2018ರಲ್ಲಿ. ಪ್ರಶ್ನೆ, ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಕಾಲಿಗೆ ನೀರನ್ನು ಕೊಟ್ಟು ಕೈ ಹಿಡಿದುಕೊಂಡು ಕೋಣೆಯಲ್ಲಿ ಮಣೆ ಹಾಕಿ ಕೂರಿಸಿ ಹಣ್ಣನ್ನು ತಿನ್ನಲಿಕ್ಕೆ ಕೊಟ್ಟು ಕೆನೆ ಹಾಲನ್ನು ಕುಡಿಯಲು ಕೊಟ್ಟು ಮುದ್ದಣ್ಣನನ್ನು ಮನೋರಮೆ ಉಪಚರಿಸಿದಳು. ಪ್ರಶ್ನೆ ಸಂಖ್ಯೆ 2, ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಹಗಲು ಎಂಬುದು ತುಂಬ ದೊಡ್ಡದಾದ ಕಾರಣ. ಸಮಯ ಕಳೆಯಲು ಹಿಂಸೆಯಾಗಿದೆ. ಇನ್ನು ಹಗಲಿರುಳು ಸುರಿಯುವ ಭಾರೀ ಮಳೆಯಿಂದ ಮನಸ್ಸು ಬೇಸತ್ತಿದೆ. ಆದ್ದರಿಂದ ಬೇಸರ ಕಳೆಯಲು ಕಥೆಯನ್ನು ಹೇಳೆಂದು ಮನೋರಮೆ ಕೇಳುವಳು. ಪ್ರಶ್ನೆ ಸಂಖ್ಯೆ 3, ಕಥೆಯನ್ನು ಯಾವ ರಸದಲ್ಲಿ ಹೇಳೆಂದು ಮುದ್ದಣ ಕೇಳಿದಳು. ಮುದ್ದಣನಿಗೆ ಕೇಳಿದಳು. ನನಗೆ ಯಾವ ರಸವು ಇಷ್ಟ? ಶೃಂಗಾರ ರಸ. ಕ್ಷಮಿಸಿ, ಇನ್ನೊಮ್ಮೆ ಓದ್ತೀನಿ. ನಿನಗೆ ಯಾವ ರಸವು ಇಷ್ಟ? ಶೃಂಗಾರ ರಸ, ವೀರರಸ ಅಥವಾ ಹಾಸ್ಯದಲ್ಲಿ ಕಥೆಯನ್ನು ಹೇಳಲೇ ಎಂದು ಮುದ್ದಣ ಮನೋರಮೆಯಲ್ಲಿ ಕೇಳಿದನು. ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳೆಂದು ಮನೋರಮೆ ಹೇಳಿದಳು? ಪದ್ಯಂ, ವದ್ಯಂ,
ಗದ್ಯಂ ಹೃದಯಂ. ಆದ್ದರಿಂದ ಹೃದಯಕ್ಕೆ ಹತ್ತಿರವಾದ ಗದ್ಯದ ಧಾಟಿಯಲ್ಲಿ ಕಥೆಯನ್ನು ಹೇಳು ಎಂದು ಮನೋರಮೆ ಕೇಳುತ್ತಾಳೆ. ಪ್ರಶ್ನೆ ಸಂಖ್ಯೆ 5, 2023ರಲ್ಲಿ ಪರೀಕ್ಷೆಗೆ ಬಂದದ್ದು. ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದು ಎಂದು ಮುದ್ದಣ ಹೇಳಿದನು? ಉತ್ತರ: ಸುಂದರವಾದ ಕಥೆಯನ್ನು ಹೇಳಿದರೆ ಅರಮನೆಯಲ್ಲಿ ನನಗೆ ರನ್ನದ ಕಡಗವೋ ಚಿನ್ನದ ಕಂಠಾಭರಣವೋ ಸಿಗಬಹುದು ಎಂದು ಮುದ್ದಣ ಹೇಳಿದನು. ಈ ಮುಂದಿನ ಪ್ರಶ್ನೆ ಬಹುಮುಖ್ಯವಾದದ್ದು. ಯಾಕಂದರೆ ಈಗಾಗಲೇ 2015, 18 ಮತ್ತು 2019ರಲ್ಲಿಯೂ ಕೂಡ ಪರೀಕ್ಷೆಯಲ್ಲಿ ಇದು ಬಂದದ್ದು. ನೀರಿಳಿಯದ ಗಂಟಲಲ್ಲಿ ಕಡಬನ್ನು ತುರುಕಿದಂತಾಯಿತು ಎಂದು ಮನೋರಮೆಯು ಹೇಳಿದ್ದೇಕೆ? ಇದು ಸಾಮಾನ್ಯವಾಗಿ ಸಂದರ್ಭ ರೂಪದಲ್ಲಿಯೂ ಕೇಳಬಹುದು, ಅಥವಾ ಪ್ರಶ್ನೆಯ ಉತ್ತರ ಬಯಸ್ತಕ್ಕಂಥ 2-3 ವಾಕ್ಯದಲ್ಲಿ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಪ್ರಶ್ನೆಯ ರೂಪದಲ್ಲಿದೆ. ಇದಕ್ಕೆ ಉತ್ತರ: ಕನ್ನಡದ ಸೊಗಸನ್ನೇ ಅರಿಯಲು ಸಾಧ್ಯವಾಗದ ನನಗೆ ಸಂಸ್ಕೃತದ ಸೊಬಗಿನಲ್ಲಿ ಕತೆ ಹೇಳಿದರೆ ನೀರಿಳಿಯದ ಗಂಟಲಿನಲ್ಲಿ ಕಡಬಂ ತುರುಕಿದಂತಾಯಿತು ಎಂದು ಮನೋರಮೆಯು ಹೇಳುತ್ತಾಳೆ. ಪ್ರಶ್ನೆ ಸಂಖ್ಯೆ 7. ಸಂಸ್ಕೃತ ಕನ್ನಡಗಳು ಸೇರಿ ಹೇಗೆ ಸ್ವಗೈಸುತ್ತವೆ? ಸಂಸ್ಕೃತ ಒಂದೇ ಇದ್ದರೆ ಅದು ಚಿನ್ನ, ಸರದಲ್ಲಿ ರತ್ನವನ್ನು ಸೇರಿದಂತೆ ಆಗುತ್ತದೆ. ಆದರೆ ಸಂಸ್ಕೃತ ಕನ್ನಡಗಳು ಸೇರಿದರೆ ಕರಿಮಣಿಯ ಸರದಲ್ಲಿ ಕೆಂಪು ಹವಳ ಪೋಣಿಸಿದಂತೆ ಸುಂದರವಾಗಿ ಸೊಗೈಸುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾನು ಸಂದರ್ಭ ಸ್ವಾರಸ್ಯ ಸೂಚಿಸಿ ಅಂತಕ್ಕಂಥ ಒಂದು ಪ್ರಶ್ನೆಗೆ ಬರ್ತಾ ಇದ್ದೇನೆ. ನೋಡಿ, ಇಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಸಾಮಾನ್ಯವಾಗಿ ಆಯ್ಕೆ ಯಾವ ಪ್ರಶ್ನೆ ಕೇಳಿದ್ರೂ ಇದೇ ಬರೀಬೇಕು ನೀವು. ಇಲ್ಲಿ ಆಯ್ಕೆಯಲ್ಲಿ ಏನಿರ್ತದೆ ಅಂತಂದರೆ ಪಾಠದ ಹೆಸರು, ಅದರ ಮೂಲ ಗ್ರಂಥ ಹಾಗೂ ಕವಿಯ ಹೆಸರು, ಮತ್ತು ಕೆಲವೊಂದು ಸಲ ನೀವು ಯಾರು ಯಾರಿಗೆ ಹೇಳಿದರು ಅಂತ ಬರೆದರೂ ಕೂಡ ಅದು ಇನ್ನೂ ಯೋಗ್ಯವಾದದ್ದೇ. ಇನ್ನು ಸಂದರ್ಭ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಹೇಳ್ತಾರೆ ಈ ಮಾತು ಅಂತಕ್ಕಂಥದ್ದು. ಸ್ವಾರಸ್ಯ ಅಂತಂದರೆ ನಾವು ಆ ಮಾತಿನ ಅರ್ಥ, ಸ್ವಾರಸ್ಯ, ಸೊಗಸು ಏನಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಬರೆಯಬೇಕಾಗ್ತದೆ. ಈಗ ನೋಡೋಣ. ಮೊದಲನೆಯ ಸಂದರ್ಭ: ಬಲ್ ಸೋನೆ ಜಿನುಂಗಿನ ತಣಿನ್ ಎನ್ನ ಬಗೆಯುಂ ಬೇಸರ್ತುದು. ಉತ್ತರ ಆಯ್ಕೆಯ ರೂಪದಲ್ಲಿ ಮೊದಲಿಗೆ ಪ್ರಸ್ತುತ ವಾಕ್ಯವನ್ನು ಕವಿ ಮುದ್ದಣ್ಣ ಬರೆದಿರುವ ರಾಮಾಶ್ವಮೇಧ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ತಿರುಳ್ಗನ್ನಡದ ಬೆಳ್ನುಡಿ ಅಂತಕ್ಕಂಥ ಗದ್ಯ ಭಾಗದಿಂದ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಇನ್ನು ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದ ಅಂತಂದ್ರೆ, ಮಳೆಗಾಲದ ಒಂದು ದಿನ ಸಂಜೆ ಕಬ್ಬಿಗರ ಬಲ್ಲಹನಾದ ಶ್ರೇಷ್ಠ ಕವಿ ಆ ರಾಜನ ಆಸ್ಥಾನದಿಂದ ಮನೆಗೆ ಬಂದಾಗ ಆತನ ಸತಿ ಮನೋರಮೆ ಪ್ರೀತಿಯಿಂದ ಹಾಲು ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾಳೆ. ರಸವತ್ತಾದ ಕಂಪು ಭರಿತ ತಾಂಬೂಲವನ್ನು ಸವಿಯಲು ನೀಡುತ್ತಾಳೆ. ಹಗಲಿರುಳು ಸುರಿಯುವ ಭಾರೀ ಜಡಿಮಳೆಯ ಜಿನುಗಿನಿಂದ ನನ್ನ ಮನ ಬೇಸತ್ತಿದೆ. ಆದುದರಿಂದ ಯಾವುದಾದರೂ ಒಂದು ಸುಂದರವಾದ ಕಥೆಯನ್ನು ಹೇಳಿ ಎಂದು ಮುದ್ದಣ್ಣನಲ್ಲಿ ಬೇಡಿಕೊಳ್ಳುತ್ತಾಳೆ, ಕೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ ಭಾಳ ಚಂದ. ಮುದ್ದಣ್ಣ ಮನೋರಮೆಯರ ಸುಖ ಸಲ್ಲಾಪದ ರೀತಿ ಇಲ್ಲಿ ಚಿತ್ರಿಸಲ್ಪಟ್ಟಿದೆ. ಮುಂದಿನ ಪ್ರಶ್ನೆ 2. ನಿನಗಾವ ರಸದೋಳ್ ಇಷ್ಟಂ. ಇದು ಸೇಮ್ ಪ್ರಸ್ತುತ ವಾಕ್ಯವನ್ನು ಮುದ್ದಣ್ಣ ಕವಿ ಬರೆದಿರ್ತಕ್ಕಂಥ ರಾಮಾಶ್ವಮೇಧ ಅಂತಕ್ಕಂಥ ಕೃತಿಯಿಂದ ಆರಿಸಿಕೊಳ್ಳಿರ್ತಕ್ಕಂಥ ತಿರುಳ್ಗನ್ನಡದ ಬೆಳ್ನುಡಿ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಈ ಪಾಠ ಬಂದಿದೆ. ಆ ಗದ್ಯದಿಂದ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಹಗಲಿರುಳು ಸುರಿಯುವ ಜಡಿಮಳೆಯಿಂದ ಬೇಸತ್ತು ಮನಸ್ಸಿನೊಳಗಾದ ಮನೋರಮೆ ಮುದ್ದಣ್ಣನಲ್ಲಿ ಸುಂದರವಾದ ಕಥೆಯೊಂದನ್ನು ಹೇಳೆಂದು ಕೇಳುತ್ತಾಳೆ. ಭೋಜ ಪ್ರಬಂಧ, ವಿಕ್ರಮ ವಿಜಯ, ಮಹಾವೀರ ಚರಿತದಂತಹ ಪ್ರೌಢ ಕಾವ್ಯಗಳು ತನಗೆ ಇಷ್ಟವಿಲ್ಲ. ದಾರಿ ತೋರುವ ನವರಸಭರಿತವಾದ ಕಥೆಯನ್ನು ಹೇಳೆಂದು ಮುದ್ದಣ್ಣನು ತನ್ನ ಮನೋವಲ್ಲಭೆಯಲ್ಲಿ ನೀನೀಗ ಯಾವ ರಸವು ಇಷ್ಟಪಡುವಿ ಎಂದು ಕೇಳುತ್ತಾನೆ. ಅಂದರೆ ಆ ಕಥೆಯನ್ನು ಹೇಳಬೇಕಾದ್ರೆ ಯಾವ ರಸದಲ್ಲಿ ನಿನಗೆ ಇಷ್ಟ ಅಂತ ಕೇಳಿದಾಗ ಸ್ವಾರಸ್ಯ: ಮನೋರಮೆ ಮನದ ಇಂಗಿತವನ್ನು ಕತೆ ಹೇಳಲು ಮುಂದಾದ ಮುದ್ದಣ್ಣನು
ಸಹೃದಯರಿಗೆ ಬೇಕಾದ ರೀತಿ ಕಾವ್ಯ ರಚಿಸಲು ಮುಂದಾಗಿರುವುದು ಇಲ್ಲಿ ತಿಳಿದು ಬಂದಿದೆ. ನೋಡಿರೋದು ಸೆಕೆಂಡ್ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. ಅಂದರೆ ಅವನ ಉದ್ದೇಶ, ಮುದ್ದಣ ಕವಿ ಉದ್ದೇಶ ಏನಾಗಿತ್ತು, ಸಹೃದಯಗಳು ಅಂದರೆ ಓದುಗರನ್ನ ಗಮನದಲ್ಲಿಟ್ಟುಕೊಂಡು ಅವರು ಏನು ಇಷ್ಟಪಡಬಹುದು. ಯಾಕೆ ಅಂತಂದರೆ ಸಾಹಿತ್ಯ ಅಥವಾ ಕಾವ್ಯ ಅಂತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ಭಿನ್ನ ಆಗ್ತಾ ಹೋಗ್ತಾ ಇದೆ, ವಿಭಿನ್ನ ರೀತಿಯಲ್ಲಿ ಅದು ಬರ್ತಾ ಇದೆ. ಒಂದು ಕಾಲಕ್ಕೆ ಪ್ರೌಢ ಕಾವ್ಯಗಳೇನಿದ್ದು ಹಳಗನ್ನಡದಲ್ಲಿ ಅವು ಕೇವಲ ರಾಜರ ಆಸ್ಥಾನದಲ್ಲಿ ಮಾತ್ರ ಅವು ಓದಲ್ಪಡ್ತಾ ಇದ್ದು, ಅಲ್ಲಿ ಮಾತ್ರ ಚರ್ಚಿಸಲ್ಪಡ್ತಾ ಇದ್ದವು. ಅದಾದ ನಂತರ ಜನಸಾಮಾನ್ಯರಿಗೆ ಅಂದರೆ ಎಲ್ಲರಿಗೂ ಕಾಲ ಮಧ್ಯ ಈ ಒಂದು ಸಾಹಿತ್ಯ ಯುಗ ಅಂತ ಏನು ಹೇಳ್ತೇವಲ್ಲ, ಅಲ್ಲಿ ಯಾರನ್ನೂ ಓದಬಹುದು. ಆದರೆ ಯಾರನ್ನೂ ಓದ್ಬೋದು ಅಂತ ತಿಳ್ಕೊಂಡು ಯಾರಿಗೂ ಓದಲಿಕ್ಕೆ ಆಗಲಾರದಂಥ ಸಾಹಿತ್ಯನೇ ಇತ್ತದು. ಬಹುತೇಕ ಸಾಮಾನ್ಯರಿಗೆ ಓದಲಿಕ್ಕೆ ಆಗಲಾರದಂಥದ್ದು. ಅವ್ರದ್ದು ಉದ್ದೇಶ ಏನೋ ಒಳ್ಳೆಯದಿತ್ತು. ಆದರೆ ಮುಂದೆ ನಾವು 19-20ನೇ ಶತಮಾನಕ್ಕೆ ಬಂದಾಗ ಆಂಗ್ಲ ಭಾಷೆಯ ಪ್ರಭಾವದಿಂದ ಯಾರನ್ನೂ ಇದನ್ನು ಓದಬಹುದು, ಯಾರನ್ನೂ ಇದನ್ನು ಅರ್ಥೈಸಿಕೊಳ್ಳಬಹುದು, ಯಾರನ್ನೂ ಇದನ್ನು ತಿಳಿದುಕೊಳ್ಳಬಹುದು. ಅದಕ್ಕಾಗಿ ಇಲ್ಲಿ ಮುದ್ದಣ ಕವಿ ಈ ಯುಗದವನು. ಆದ್ದರಿಂದ ಆತ ಏನಂತಂದರೆ ಸ್ವಲ್ಪ ಹಗುರವಾಗಿ ಸಹೃದಯಗಳನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಕಾವ್ಯ ರಚಿಸಬೇಕು ಅಂತಕ್ಕಂಥ ಈ ಸಂದರ್ಭವನ್ನು ಆತ ಮನಸ್ಸಿನೊಳಗೆ ಇಟ್ಟುಕೊಂಡು ಆತ ಈ ಮೇಲಿನ ಮಾತನ್ನು ಅವಳ ಮುಖಾಂತರ ತಿಳಿದುಕೊಳ್ತಾನೆ ಅಂಥೇಳಿ ನಾವು ಇಲ್ಲಿ ನೋಡಿದ್ದೇವೆ. ಸ್ವಲ್ಪ ವಿಶ್ಲೇಷಣೆ ನಾನು ವಿವರವಾಗಿ ಕೊಟ್ಟೆ. ಸೀತಾಪಹರಣದ ಕಥನದೋಳ್ ಬಯಕೆಯೇ ಆಯ್ಕೆ ಸೇಮ್ ಹಾಗೆ. ಪ್ರಸ್ತುತ ವಾಕ್ಯವನ್ನು ಕವಿ ಮುದ್ದಣ್ಣ ಬರೆದಿರ್ತಕ್ಕಂಥ ರಾಮಾಶ್ವಮೇಧದ ಕೃತಿಯಿಂದ ಆರಿಸಿಕೊಂಡಿರ್ತಕ್ಕಂಥ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹಗಲಿರುಳು ಸುರಿಯುವ ಮಳೆಯಿಂದ ಬೇಸತ್ತ ಮನಕ್ಕೆ ನವರಸಭರಿತವಾದ ಕಥೆಯೊಂದನ್ನು ಹೇಳೆಂದು ಮನೋರಮೆ ಮುದ್ದಣ್ಣನಲ್ಲಿ ಕೇಳುತ್ತಾಳೆ. ಸೀತಾ ಸ್ವಯಂವರವನ್ನು ಹೇಳುತ್ತೇನೆ ಎಂದಾಗ ನಾನು ಅದನ್ನು ಮೊದಲೇ ಕೇಳಿರುವೆನು ಎಂದು ಹೇಳುತ್ತಾಳೆ. ಮುದ್ದಣ್ಣನ ಹಾಗಾದರೆ ಸೀತಾಪಹರಣದ ಕಥೆಯನ್ನು ಕೇಳುವ ಬಯಕೆಯೇ ಎಂದು ಮರುಪ್ರಶ್ನಿಸುತ್ತಾನೆ. ಸ್ವಾರಸ್ಯ ಅಂತಂದರೆ ಸೀತಾಪಹರಣದ ಕಥೆಯಲ್ಲಿ ಶೋಕರಸವೇ ತುಂಬಿರುವುದರಿಂದ ಅದನ್ನು ತಾನು ಒಲ್ಲೆ ಎಂಬ ಮನೋರಮೆಯ ಮಾತಿನಲ್ಲಿ ಸಹಜ ಸ್ವಭಾವವು ಕೂಡ ಇಲ್ಲಿ ವ್ಯಕ್ತ ಆಗುತ್ತದೆ. ಇದು 2016ರಲ್ಲಿ ಪರೀಕ್ಷೆಗೆ ಬಂದಿರತಕ್ಕಂಥ ಪ್ರಶ್ನೆ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಈ ಪ್ರಸ್ತುತ ವಾಕ್ಯವನ್ನು ಮುದ್ದಣ್ಣ ಕವಿ ಬರೆದಿರ್ತಕ್ಕಂಥ ರಾಮಾಶ್ವಮೇಧ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂಥ ಗದ್ಯ ಭಾಗದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶೇಷನು ವಾತ್ಸಾಯನಿಗೆ ಈ ಮೊದಲೇ ಹೇಳಿದ್ದ ಶೇಷ ರಾಮಾಯಣದ ಕಥೆಯನ್ನು ಹೇಳುವೆನು ಎನ್ನುತ್ತಾ ಅದು ಒಂದೆರಡು ದಿನಕ್ಕೆ ಮುಗಿಯುವಂತಹದ್ದಲ್ಲವೆಂದು ಮನೋರಮೆಗೆ ಹೇಳುತ್ತಾನೆ. ಪ್ರತಿನಿತ್ಯ ಇಷ್ಟಿಷ್ಟು ಹೇಳು ಎಂದು ಆಕೆ ಒಂದೆರಡು ದಿವಸ ಕೇಳಿದಾಗ ಪದ್ಯ ರೂಪದಲ್ಲಿ ಹೇಳಲೇ ಎಂದಾಗ ಮನೋರಮೆಯು ಪದ್ಯವು ತನಗೆ ಅಪ್ರಿಯ ವರ್ಜ್ಯವಾದದ್ದು, ಗದ್ಯವೇ ಹಿತಕರವಾದದ್ದು ಅಂತಕ್ಕಂಥ ಈ ಮಾತಿನ ಅರ್ಥ. ಪದ್ಯಂ ವದ್ಯಂ, ವದ್ಯಂ ಅಂತಂದ್ರೆ ಅದು ವರ್ಜಿತವಾದದ್ದು. ಗದ್ಯಂ ಹೃದಯಂ, ಗದ್ಯ ಭಾಗವು ಹೃದಯಕ್ಕೆ ಹತ್ತಿರವಾಗಿದೆ. ಕನ್ನಡದ ಹೊಸಗನ್ನಡದ ಸಾಹಿತ್ಯ ಪ್ರಕಾರದಲ್ಲಿ ಕಾವ್ಯ ಪರಂಪರೆ ಮುಗಿದು ಓದುಗರ ಅಪೇಕ್ಷೆ ನಿರೀಕ್ಷೆಗಳನ್ನು ಮನೋರಮೆಯ ಮಾತಿನ ಮೂಲಕ ಇಲ್ಲಿ ನಮಗೆ ಧ್ವನಿಸ್ತಾ ಇದೆ ಅಂದರೆ ಹೇಳ್ತಾ ಇದೆ. ಈಗ ನೋಡಿ 5ನೆಯ ಪ್ರಶ್ನೆ. ಕಬ್ಬಮಂ ಕಂಡಲ್ತೆ ಕಚ್ಚವೆನ್ ಇತ್ತರ್. ಪ್ರಸ್ತುತ ವಾಕ್ಯವನ್ನು ಸೇಮ್ ಹಾಗೆ ಮುದ್ದಣ್ಣ ಕವಿ ಬರೆದಿರ್ತಕ್ಕಂಥ ರಾಮಾಶ್ವಮೇಧ ಅಂತಕ್ಕಂತಹ ಮಹಾಗ್ರಂಥದ ಉದ್ಗ್ರಂಥದ ಭಾಗವಾಗಿರ್ತಕ್ಕಂಥದ್ದು. ಇದು ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂಥ ಆಯ್ದ ಗದ್ಯ ಭಾಗದಿಂದ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಅರಮನೆಯಲ್ಲಿ ಕತೆ ಕೇಳಿದರೆ ರತ್ನದ ಕಡಗ ಕಂಠೀಹಾರಗಳನ್ನು ಉಡುಗೊರೆಯಾಗಿ ನೀಡುವರು, ನೀನೇನು ನೀಡುವೆ ಎಂದು ಮುದ್ದಣ್ಣನು ಮನೋರಮೆಯಲ್ಲಿ ಕೇಳಿದಾಗ ಪರಾಧೀನೆಯಾದ ತಾನೇನು ನೀಡಲಿ? ಅರಮನೆಯವರು ಕಾವ್ಯವನ್ನು ಕೇಳಿ ನೋಡಿ ಅಲ್ಲವೇ ಕಡಗವನ್ನು ನೀಡುವುದು. ತಾನೂ ಸಹ ಕಥೆಯನ್ನು ಕೇಳಿ ಸಂತೋಷವಾದರೆ ನನಗೆ ತಿಳಿದಂತೆ ನಾನು ಸನ್ಮಾನಿಸುವೆ ಅಂತಕ್ಕಂಥ ಮನೋರಮೆಯು ತನ್ನ ಗಂಡ ಮುದ್ದಣ್ಣನಲ್ಲಿ ಹೇಳುತ್ತಾಳೆ. ಆದರೆ ಈ ಮಾತಿನ ಸ್ವಾರಸ್ಯ ಭಾಳ ಚೆಂದದ. ಮುದ್ದಣ್ಣನಿಗೆ ತನ್ನ ಕಾವ್ಯದ ಸಾರಸತ್ವದ ಕುರಿತು ಹೆಮ್ಮೆಯಾದರೆ ಮನೋರಮೆ ಸಹೃದಯಿ ಕೇಳುವ
ಓದುಗರ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ದಾಳೆ. ಇದು ಪ್ರಾಕ್ಟಿಕಲಿ ಇದು ನಿಜ ಅಲ್ಲ, ಆದರೆ ಕವಿ ಏನಂತಂದ್ರೆ ಜನರಿಗೆ ಏನು ಇಷ್ಟ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿ ಗಮನಿಸಿ ಅದನ್ನು ಮನೋರಮೆಯ ಮುಖಾಂತರ ಹೇಳಿದ್ದಾನೆ. ಮುಂದಿನ ಪ್ರಶ್ನೆ, ನೀರಿಳಿಯದ ಗಂಟಲೊಳ್ ಕಡಬಂ ತುರುಕಿದಂತಾಯಿತು. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಕವಿ ಮುದ್ದಣ್ಣ ಬರೆದಿರತಕ್ಕಂತಹ ರಾಮಾಶ್ವಮೇಧ ಅಂತಕ್ಕಂಥ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂಥ ಗದ್ಯದಲ್ಲಿ ಈ ಭಾಗ ಬರ್ತದೆ. ತನ್ನ ಪ್ರಾಣಪ್ರಿಯೆಯಾದ ಸಂದರ್ಭ, ಮುದ್ದಣ ಕವಿಯು ರಾಮಾಶ್ವಮೇಧದ ಕಥೆಯನ್ನು ಹೇಳಲು ಉದ್ಯುಕ್ತನಾಗಿ ಸ್ವಸ್ತಿವಾಚನವನ್ನು ಆರಂಭಿಸುತ್ತಾನೆ. ಸ್ವಸ್ತಿವಾಚನ ಅಂದರೆ ಆರಂಭಿಕ ಸಾಲುಗಳು. ಸಂಸ್ಕೃತದ ವಾಕ್ಯಗಳು ಅರ್ಥವಾಗದೆ ಆಕೆ ಸಾಕು ಸಾಕೆಂದು ನಿಲ್ಲಿಸುತ್ತಾಳೆ. ಶ್ರೀರಾಮನ ಕಥೆಯನ್ನೇ ಹೊಗಳಿ ಹೇಳುವ ಸಂಸ್ಕೃತದ ಒಂದು ಚೆಲುವು ಇದು ಎಂದು ಅವನು ಸಮಾಧಾನಿಸಲು ಯತ್ನಿಸುತ್ತಾನೆ. ಆಗ ಮನೋರಮೆ, ಕನ್ನಡದ ಸೊಗಸನ್ನೇ ಅರಿಯಲು ಸಮರ್ಥಳಲ್ಲದ ತನಗೆ ಸಂಸ್ಕೃತದ ಸೊಗಸು ಹೇಳಿದರೆ ಅದನ್ನು ಅರ್ಥ ಮಾಡಿಕೊಳ್ಳಲಾದೀತೆ. ಅದು ತನಗೆ ನೀರೇ ಇಳಿಯಲಾರದ ಗಂಟಲಿನಲ್ಲಿ ಕಡಬು ತುರುಕಿದಂತಾಯಿತು ಅಂತೇಳಿ ಹೇಳ್ತಾಳೆ. ಈ ಮಾತು ಬಹಳ ಪ್ರಸಿದ್ಧವಾಗಿದೆ. ಇದನ್ನು ಎಷ್ಟೋ ಕಾಲ ಜನ ತಮಗೆ ಯಾವುದೋ ವಿಷಯ ತಿಳಿಲಿಲ್ಲ ಅಂತಂದ್ರೆ ಇದನ್ನು ಉದಾಹರಣೆಗಳು ಕೂಡ ಇವೆ. ಈ ಮಾತಿನ ಸ್ವಾರಸ್ಯ ಅಂದರೆ ಸಂಸ್ಕೃತ ಭೂಯಿಷ್ಠವಾದ ಅಂದರೆ ತುಂಬಿಕೊಂಡಿರುವ ಸಂಸ್ಕೃತಮಯವಾಗಿರತಕ್ಕಂಥ ಕಾವ್ಯ ಪರಂಪರೆ ಸಾಕು, ತಿಳಿಗನ್ನಡದ ಸವಿ ಸ್ವಾದ ಬೇಕು ಅಂತಕ್ಕಂಥ ಅಪೇಕ್ಷೆ ಇಲ್ಲಿ ವ್ಯಕ್ತವಾಗಿದೆ. ಕನ್ನಡಂ ಕಸ್ತೂರಿಯಲ್ತೆ, ಕನ್ನಡವು ಕಸ್ತೂರಿ ಅಲ್ಲವೇ? ಈ ಮಾತು ಏನಂತಂದ್ರೆ ನಾವು ಇಲ್ಲಿ ಸಂದರ್ಭ ಮತ್ತು ಸ್ಪಷ್ಟೀಕರಣ ನೀಡಬೇಕಾಗಿದೆ. ನೋಡಿ, ಮಾರ್ಚ್ 2019ರಲ್ಲಿ ಪ್ರಶ್ನೆ ಪರೀಕ್ಷೆಗೆ ಬಂದಿತ್ತು. ಇವೆಲ್ಲವುಗಳನ್ನು ಗಮನಿಸಿದಾಗ ಬಹುತೇಕ ಈ ಪಾಠ ಭಾಳ ಇಂಪಾರ್ಟೆಂಟ್ ಇದೆ. ಆಗಾಗ ಈ ಪಾಠದಿಂದ ಪ್ರಶ್ನೆಗಳು ಬರುತ್ತಲೇ ಇರ್ತವೆ. ಪ್ರಸ್ತುತ ವಾಕ್ಯವನ್ನು ಕವಿ ಮುದ್ದಣ್ಣ ಬರೆದಿರುವ ರಾಮಾಶ್ವಮೇಧದ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂತಹ ಗದ್ಯದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದೆ? ಕನ್ನಡದ ಸೊಗಸನ್ನೇ ಪೂರ್ಣವಾಗಿ ತಿಳಿಯಲಾರದ ತನಗೆ ಸಂಸ್ಕೃತದ ಸೊಬಗನ್ನು ತಿಳಿಯಲು ಸಾಧ್ಯವೇ? ಆದುದರಿಂದ ಸಾರವತ್ತಾದ ತಿರುಳುಗನ್ನಡದ ಸವಿ ಮಾತುಗಳಲ್ಲಿ ಕಥೆಯ ಸ್ವಾರಸ್ಯವನ್ನು ಹೇಳು ಎಂದು, ಕನ್ನಡವು ಕಸ್ತೂರಿ ಅಲ್ಲವೇ ಎಂದು ಮನೋರಮೆಯು ತನ್ನ ಪ್ರಾಣವಲ್ಲಭ ಮುದ್ದಣ್ಣನಲ್ಲಿ ಕೇಳುತ್ತಾಳೆ. ಆ ಮಾತಿನ ಸ್ವಾರಸ್ಯ ಏನಪ್ಪ ಅಂದರೆ, ಸಂಸ್ಕೃತ ಭೂಯಿಷ್ಠವಾದಂತಹ ಕಾವ್ಯ ರಚನೆಯನ್ನು ಅರಿಯುವುದು ಸಾಮಾನ್ಯರಿಂದ ಸಾಧ್ಯವಿಲ್ಲ. ತಿಳಿಗನ್ನಡದ ಕಸ್ತೂರಿ ಕಂಚಿನ ಕಾವ್ಯವಾದರೆ ಸಕಲರೂ ಆಸ್ವಾದಿಸಬಹುದು ಅಂಥೇಳಿ ಮನೋರಮೆಯ ಮಾತು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು 5-6 ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆ ಇದೆ. ಏನಂತಂದ್ರೆ, ಮುದ್ದಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆಯು ಉಪಚಾರವನ್ನು ವಿವರಿಸಿರಿ. ಅಂದರೆ ಮುದ್ದಣ್ಣ ಮನೆ ಕಡೆಗೆ ಬರ್ತಾ ಇರಬೇಕಾದ್ರೆ ಅವಳು ಹೇಗೆ ಉಪಚಾರ ಮಾಡ್ತಾಳೆ ಅಂತಕ್ಕಂಥದ್ದು ಇದು ಪಾಠದ ಆರಂಭದಲ್ಲಿ ಇದೆ. ನೋಡಿ, ಕಾಡು ನೋಡುಗಳಿಗೆ ಮನೋಹರವಾಗಿದ್ದ ಸಮಯದಲ್ಲಿ ಒದಗಿ ಬಂದ ಮಳೆಗಾಲದ ಒಂದು ದಿನ ಸಂಜೆ ಹೊತ್ತು ಎಂದಿನಂತೆ ರಾಜಸಭೆ ಮುಗಿಯಿತು. ಕಬ್ಬಿಗರ ಬಿಲ್ಲಹ ಎಂದೆನಿಸಿದ ಮುದ್ದಣನು ಅರಮನೆಯಿಂದ ಹೊರಟು ಬೀದಿಯಲ್ಲಿ ತನ್ನ ಮನೆಗೆ ಬರುತ್ತಿದ್ದನು. ಆತನ ಮಡದಿ ಮನೋರಮೆ ಆತನ ಬರುವಿಕೆಯನ್ನು ಕಾತರದಿಂದ ಕಾಯುತ್ತಿದ್ದಳು. ಅವನು ಬರುತ್ತಿರುವುದನ್ನು ದೂರದಿಂದಲೇ ಕಂಡು ಎದ್ದು ಬಂದು ಕಾಲು ತೊಳೆಯಲು ನೀರನ್ನು ನೀಡಿದಳು. ಅವನ ಕೈ ಹಿಡಿದು ಒಳಮನೆಗೆ ಕರೆದೊಯ್ದು ಮಣೆಯಿತ್ತು ಕುಳ್ಳರಿಸಿದಳು. ತಿನ್ನಲು ರುಚಿಯಾದ ಹಣ್ಣನ್ನು ತಂದು ಒಡನೆ ನೀಡಿದಳು. ಕುಡಿಯಲು ಕೆನೆ ಹಾಲು ನೀಡಿ ಉಪಚರಿಸಿದಳು. ಅವಳ ಈ ಉಪಚಾರದಿಂದ ಮುದ್ದಣ್ಣನ ಹಸಿವು ಆಯಾಸಗಳು ಪರಿಹಾರವಾಗಲು ರಸವತ್ತಾದ ಕಂಪು ಭರಿತವಾದ ತಾಂಬೂಲವನ್ನು ಸವಿಯಲು ನೀಡಿದಳು. ವಿದ್ಯಾರ್ಥಿಗಳೇ, ನಾನೀಗ 2ನೇ ಪ್ರಶ್ನೆ, ಇದು ದೀರ್ಘ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು. ಒಳ್ಳೆಯದು ಒಂದೇ ಕತೆ ಹೇಳಬೇಕೆಂದು ಮುದ್ದಣ್ಣನ ಪ್ರತಿಕ್ರಿಯೆ ಏನು? ಒಳ್ಳೆಯದೊಂದು ಕತೆ ಹೇಳಬೇಕಂದಾಗ ಅವನು ಯಾವ ರೀತಿಯಿಂದ ಅದಕ್ಕೆ ಪ್ರತಿಕ್ರಿಯಿಸ್ತಾನೆ ಹೆಂಡತಿಯ ಮಾತಿಗೆ? ಹಗಲಿರುಳು ಸುರಿಯುವ ಜಡಿಮಳೆಯಿಂದ ಮನಸ್ಸು ಬೇಸತ್ತಿರುವುದರಿಂದ ಯಾವುದಾದರೂ ಒಂದು
ಸುಂದರವಾದ ಕಥೆಯನ್ನು ಹೇಳೆಂದು ಮಡದಿ ಮನೋರಮೆ ಮುದ್ದಣನಲ್ಲಿ ಕೇಳುವರು. ಅದಕ್ಕೆ ಮುದ್ದಣನು, ಅದು ಯಾವ ಕಷ್ಟ, ಆದರೆ ಸುಂದರವಾದ ಯಾವ ಕಥೆಯನ್ನು ಹೇಳಲಿ, ಭೋಜ ಪ್ರಬಂಧವೇ, ವಿಕ್ರಮ ವಿಜಯವೇ, ಮಹಾವೀರ ಚರಿತೆಯೇ ಎಂದು ಕೇಳುತ್ತಾಳೆ. ಈ ಯಾವುದರಲ್ಲಿಯೂ ತನಗೆ ಆಸಕ್ತಿ ಇಲ್ಲ. ಉಳಿದರೂ ಅಳಿದರೂ ದಾರಿ ತೋರುವ ರಸಭರಿತವಾದ ಕಥೆಯಾಗಿರಬೇಕು ಎಂದಾಗ, ಯಾವ ರಸವೆಂದರೆ ನಿನಗೆ ಇಷ್ಟ? ಶೃಂಗಾರವೇ, ವೀರರಸವೇ, ಹಾಸ್ಯರಸವೇ ಎಂದು ಮರು ಪ್ರಶ್ನಿಸುತ್ತಾನೆ ಮುದ್ದಣ. ಆಗ ಮನೋರಮೆ, ನವರಸಗಳೂ ಸೇರಿರುವ ಕತೆ ಹೇಳೆಂದಾಗ ಸೀತಾ ಸ್ವಯಂವರದ ಕಥೆಯನ್ನು ಹೇಳುವೆನು ಎಂದಾಗ, ಅದು ತಾನು ಈ ಮೊದಲೇ ಕೇಳಿದ್ದೇನೆ, ಆದ್ದರಿಂದ ನಾನು ಅಲ್ಲೇ ಎಂದಳು. ಮತ್ತು ಯಾವ ಸುಂದರವಾದ ಕಥೆಯನ್ನು ಹೇಳುವುದೋ ಎಂಬುದು ಮುದ್ದಣನ ಪ್ರಶ್ನೆ. ಅಲ್ಲದೆ ಪದ್ಯ ರೂಪದಲ್ಲಿ ಹೇಳಬೇಕೋ ಗದ್ಯ ರೂಪದಲ್ಲಿ ಹೇಳಬೇಕು ಎಂದು ಕೇಳುತ್ತಾನೆ. ಅಲ್ಲದೆ ಸುಂದರವಾದ ಕಥೆಯನ್ನು ಹೇಳಿದರೆ ಅರಮನೆಯಲ್ಲಿ ಕೈ ಕಡಗ ಕಂಠಾಭರಣ ಬಹುಮಾನವಾಗಿ ಸಿಗುತ್ತದೆ, ನೀನು ಏನನ್ನು ಕೊಡಬಲ್ಲೆ ಎಂಬುದು ಮುದ್ದಣನ ಪ್ರಶ್ನೆ, ಮರುಪ್ರಶ್ನೆಯಾಗಿತ್ತು. ಹೀಗೆ ಮುದ್ದಣ್ಣ ತನ್ನ ಹೆಂಡತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರೀತಿಪೂರ್ವಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಾನೆ. ಮೂರನೆಯ ಪ್ರಶ್ನೆ, ಎಂತಹ ತಿರುಳು ಕನ್ನಡದಲ್ಲಿ ಕಥೆಯನ್ನು ಹೇಳಬೇಕಾಗಿರುವುದು ಎಂದು ಮುದ್ದಣ್ಣ ಹೇಳ್ತಾನೆ. ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡಿದ ಕಥೆಯನ್ನು ಹೇಳು ಎಂದು ಮುದ್ದಣ ಮನೋರಮೆಯಲ್ಲಿ ತೀರ್ಮಾನವಾಗುವ ಮುದ್ದಣನು ಸಂಸ್ಕೃತದ ಸ್ವಸ್ತಿ ವಾಚನದೊಂದಿಗೆ ಕಥೆಯನ್ನು ಆರಂಭಿಸುವನು. ಅದನ್ನು ತಕ್ಷಣವೇ ತಡೆದ ಮನೋರಮೆ, ತನಗೆ ಸಂಸ್ಕೃತವೂ ಅರ್ಥವಾಗುವುದಿಲ್ಲ, ನೀರಿಳಿಯದ ಗಂಟಲಿನಲ್ಲಿ ಕಡಬನ್ನು ತುರುಕಿದಂತಾಯಿತು ಎಂದು ಹೇಳುತ್ತಾಳೆ. ಆದುದರಿಂದ ತಿರಿಳು ಕನ್ನಡದಲ್ಲಿ ಸವಿ ಮಾತಿನಲ್ಲಿ ಸಾರಭರಿತವಾದ ಕಥೆಯನ್ನು ಹೇಳು, ಏಕೆಂದರೆ ಕನ್ನಡವು ಕಸ್ತೂರಿಯಲ್ಲವೇ ಎಂದು ಮನೋರಮೆ ಕೇಳಲಾಗಿ, ಸಂಸ್ಕೃತವು ರತ್ನದ ಮಣಿಯನ್ನು ಬಂಗಾರದ ಕಟ್ಟಿನಲ್ಲಿ ಬಿಗಿದಂತಿರಲು ಕರಿಮಣಿಯ ಸರದಲ್ಲಿ ಕೆಂಪು ಹವಳದಂತೆ ಪೋಣಿಸಿದಂತೆ ನವರಸಭರಿತವಾದ ಕಾವ್ಯ ಲಕ್ಷಣ ಸಹಿತ ಅಲ್ಲಲ್ಲಿ ಸಂಸ್ಕೃತದ ಸುಂದರವಾದಂಥ ನುಡಿಗಳು ಸೇರಿರುವ ತಿರಿಳು ಕನ್ನಡದಲ್ಲಿ ಕಥೆಯನ್ನು ಹೇಳುವೆನು ಎಂದ ಮುದ್ದಣ್ಣ. ಪ್ರಶ್ನೆ ಸಂಖ್ಯೆ 4, ಮುದ್ದಣ್ಣ ಮನೋರಮೆಯರ ಸಂವಾದದ ಸ್ವಾರಸ್ಯವನ್ನು ವಿವರಿಸಿರಿ. ಇಲ್ಲಿ ಬಹುತೇಕ ಇಡೀ ಪಾಠದ ಸಂಕ್ಷೇಪವನ್ನು ನಾವು ಕೊಡಬೇಕಾಗ್ತದೆ. 2015ರಲ್ಲಿ ಇದು ಬಂದಿತ್ತು. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ನೀವು ನಿಮ್ಮ ಅಂಕಗಳನ್ನು ಗಮನಿಸಬೇಕು. ಎಷ್ಟು ಅಂಕಗಳಿಗೆ ಇದು ಸಪೋಸ್ 2 ಅಥವಾ 3 ಮಾರ್ಕ್ಸಿಗೆ ಮಾತ್ರ ಇತ್ತು ಅಂತಂದ್ರೆ ದೀರ್ಘ ಉತ್ತರ ಬರಲಿಕ್ಕೆ ಹೋಗೋದು. ಮೇಕ್ ಇಟ್ ಶಾರ್ಟೆಸ್ಟ್ ಪಾಸಿಬಲ್, ಎಷ್ಟು ಸಾಧ್ಯ ಅಷ್ಟು ಚಿಕ್ಕದು, ಕ್ರಿಸ್ಪ್ ಆಗಿರಬೇಕು, ಯಾವುದು ಪಾಯಿಂಟ್ಗಳು ಬಿಟ್ಕೊಂಡು ಹೋಗಬಾರ್ದು. ಆದ್ರೂ ಕೂಡ ಉತ್ತರ ಹೆಂಗಿರಬೇಕು ಅಂತಂದ್ರೆ ಸುಮ್ಮನೆ ಅನಗತ್ಯವಾಗಿ ಎಳೆಯಬಾರ್ದು, ಟೆಕ್ಸ್ಟ್ ಬುಕ್ ಆಧರಿಸಿನೇ ಉತ್ತರಗಳನ್ನು ಬರೆಯಬೇಕು. ನೋಡಿ, ಇದು ಹೆಚ್ಚು ಕಡಿಮೆ ಇಡೀ ಪಾಠದ ಸಾರಾಂಶವೇ ಬಂದಿದೆ. ಇದೆಷ್ಟು ಒಂದು ಕ್ರಿಸ್ಪಾಗಿ ಅಂದರೆ ಗಟ್ಟಿಯಾಗಿ, ಚಿಕ್ಕದಾಗಿ, ಚೊಕ್ಕಾಗಿ ಇಡೀ ಎಲ್ಲವೂ ಬರುವಂತೆ ಇಲ್ಲಿ ಬರೆಯಲಾಗಿದೆ ಉತ್ತರ. ಉತ್ತರ ನೋಡಿ, ರಾಮಾಶ್ವಮೇಧದಲ್ಲಿ ಮುದ್ದಣ ಮನೋರಮೆಯರ ಸಂವಾದದ ಭಾಗ ಬಹಳ ಸೊಗಸಾಗಿರುವಂಥದ್ದು. ಇದೆಲ್ಲ ನಿಮ್ಮ ಅಭಿಪ್ರಾಯಗಳು ಹೇಳ್ತಾ ಹೋಗಬೇಕು. ಮುಖ್ಯ ಕಥಾ ನಿರೂಪಣೆಗಿಂತ ಅವರ ಸಂವಾದಗಳೇ ಗಮನ ಸೆಳೆಯುತ್ತವೆ. ಅವನ್ನು ಸುವರ್ಣದ ಚೌಕಟ್ಟು ಎಂದು ವಿಮರ್ಶಕರು ಬಣ್ಣಿಸಿದ್ದಾರೆ. ದಂಪತಿಗಳ ನಡುವಿನ ಈ ಸುಖ ಸಲ್ಲಾಪ ರಸಪೂರ್ಣವಾಗಿದ್ದಂತೆಯೇ ಸಾಮಾನ್ಯ ಓದುಗರ ಪ್ರಕ್ರಿಯೆಯೂ ಆಗಿರುವುದು ವಿಶೇಷ. ಹೊಸ ಕಾಲದ ಬೇಕು ಬೇಡಗಳ ಸ್ಪಂದನ ಚರ್ಚೆ ಇಲ್ಲಿದೆ. ತಿರುಳುಗನ್ನಡದ ಬಗೆಗೆ ಅಭಿಮಾನ, ಕ್ಲಿಷ್ಟ ಸಂಸ್ಕೃತ ವಾಕ್ಯ ರಚನೆಯ ಕುರಿತು ವಿರೋಧ, ವಸ್ತು ರಸ ಶೈಲಿಯ ಪ್ರಕಾರ, ಇವುಗಳ ಬಗ್ಗೆ ನೀವು ಗುರುಗಳಿಂದ ಇನ್ನಷ್ಟು ಕೇಳಿ ತಿಳ್ಕೊಳ್ರಿ. ವಸ್ತು ಅಂತಂದ್ರೆ ಕಥಾವಸ್ತು, ರಸ ಅಂತಂದ್ರೆ ನವರಸಗಳು, ಈಗಾಗಲೇ ನಾನು ಹೇಳಿದ್ದೇನಲ್ಲ, ಶೃಂಗಾರ, ಹಾಸ್ಯ, ಕರ್ಣ, ರೌದ್ರ, ವೀರ, ಭಯಾನಕ, ಅದ್ಭುತ, ಆಶ್ಚರ್ಯ, ಶಾಂತಿ ಅಂತಕ್ಕಂಥದ್ದು. ಶೈಲಿ, ಸ್ಟೈಲ್ ಆಫ್ ಪ್ರೆಸೆಂಟೇಷನ್, ಅದು ಕೂಡ ನಾವು ಇಲ್ಲಿ ನೋಡಬೇಕು. ಈ ಎಲ್ಲವನ್ನು ಕುರಿತು ಇಲ್ಲಿ ಸಂವಾದವಿದೆ.
ನೋಡಿ ವಿದ್ಯಾರ್ಥಿಗಳಲ್ಲಿ ಕಥೆ ಇಲ್ಲ, ಟೆಕ್ಸ್ಟ್ ಇಲ್ಲ, ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ ಅದು ಇದೆ ಇಲ್ಲಿ. ಮುದ್ದಣ್ಣ ಮನೋರಮೆಯು ಏಕಕಾಲಕ್ಕೆ ಪ್ರೇಮಿ, ಶುದ್ಧ ಹೃದಯಿ, ಪ್ರಬದ್ಧ ವಿಮರ್ಶಕಿಯೂ ಆಗಿ ಕಾಣುತ್ತಾಳೆ. ಅಂದರೆ ಆಕೆ ಕನ್ನಡದ ಜನಸಾಮಾನ್ಯರನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾಳೆ. ಕನ್ನಡದ ಜನಸಾಮಾನ್ಯಳಾಗಿ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವಳು ನಿಂತಿದ್ದಾಳೆ. ಹಳ ಕನ್ನಡ ಅವಳು ಬೇಡ, ಗಟ್ಟಿಯಾದಂಥ ಸಂಸ್ಕೃತ ಅವಳಿಗೆ ಬೇಡ. ಅದು ಹೆಂಗಂತಂದ್ರೆ ತಿಳಿ ಕನ್ನಡ ಬೇಕು ಅವಳಿಗೆ, ಶುದ್ಧ ಕನ್ನಡ ಬೇಕು, ಮತ್ತು ಅದರಲ್ಲಿಯೂ ವಿಶೇಷವಾಗಿ ಅದು ನವರಸಭರಿತವಾಗಿರಬೇಕು ಅಂತಕ್ಕಂಥದ್ದು. ಕನ್ನಡ ಕಸ್ತೂರಿಯ ಪರಿಮಳ ಅವರ ಸಂಭಾಷಣೆಯಲ್ಲಿ ಕಂಪನ್ನು ಸೂಸುತ್ತದೆ. ಎಂಥ ವಸ್ತು ಭಾಷೆ ಹಿತವಾಗುತ್ತದೆ ಎಂಬುದನ್ನು ಗದ್ಯವೇ ಹೃದಯವೆಂಬ ಪ್ರಸ್ತುತಪಡಿಸುತ್ತಾ ಕನ್ನಡಿಗರಿಗೆ ಇರಬೇಕಾದ ಭಾಷಾಭಿಮಾನವನ್ನು ಬೆರಳು ಮಾಡಿ ತೋರಿಸುತ್ತಾಳೆ. ಸಾಹಿತ್ಯಾಭ್ಯಾಸಿಗಳಿಗೆ ಇದೊಂದು ಅಂದರೆ ಎಂಥ ವಸ್ತು ಮತ್ತು ಭಾಷೆ ಹಿತವಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸೊಗಸಾಗಿ ಹೇಳ್ತಾಳೆ. ಗದ್ಯವೇ ಹೃದಯ ಎಂಬುದು ಪ್ರಸ್ತುತಪಡಿಸುತ್ತಾ ಕನ್ನಡಿಗರಿಗೆ ಇರಬೇಕಾದ ಸ್ವಾಭಿಮಾನದ ಕಡೆಗೆ ಬೆರಳು ಮಾಡುತ್ತಾ ಸಾಹಿತ್ಯ ಅಭ್ಯಾಸಿಗಳಿಗೆ ಇದೊಂದು ಪ್ರವೇಶಿಕೆಯಂತೆ ಇದ್ದು ಸಂಭಾಷಣೆ ನಾಟಕ ವಾಚನದ ಅನುಭವ ಆಗ್ತದೆ. ಇನ್ನು ಹೆಚ್ಚುವರಿಯಾಗಿ ಒಂದೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2-3 ವಾಕ್ಯಗಳಲ್ಲಿ ಬರೆಯಬೇಕು. ಮುದ್ದಣ್ಣ ಅರಮನೆಯಿಂದ ಮನೆಗೆ ಹೇಗೆ ಬಂದನು ಅಂತಕ್ಕಂಥದ್ದು ಇಲ್ಲಿ ಬರೆಯಲಾಗಿದೆ. ಮಳೆಗಾಲದ ಒಂದು ದಿನ ಕವಿ ರಾಜನು ಮುದ್ದಣ್ಣನ ಅರಮನೆಯಿಂದ ಹೊರಟು ನೆರೆಬೀದಿ ಹಿಡಿದು ತನ್ನನ್ನು ಕಾಪಾಡುವ ಮನೆಗೆ, ಅಂದರೆ ತನ್ನ ಸ್ವಗ್ರಹಕ್ಕೆ ಆತ ಬರ್ತಾನೆ ಅಂತಕ್ಕಂಥದ್ದು. 2ನೇ ಪ್ರಶ್ನೆ, ಹಗಲು ರಾತ್ರಿ ಎನ್ನದೇ ಸುರಿಯುವ ಸೋನೆ ಮಳೆ ಸುರಿಯುತ್ತಿರುವುದರಿಂದ ಬೇಸರಗೊಂಡಿರೋದು ಮನೋರಮೆ ಹೇಳುತ್ತಾಳೆ. ಮನೋರಮೆ ಬೇಸರಗೊಳ್ಳಲಿಕ್ಕೆ ಕಾರಣ. ಇನ್ನು ಸಂದರ್ಭಗಳು ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ದಯವಿಟ್ಟು ಮೇಲಿನ ರೀತಿಯಲ್ಲಿ ಮಾಡಿಕೊಳ್ಳಬೇಕು. ಉಪಚಾರದಿನ್ ಆತನ ಪಸಿಯುಂ ಬಳಲ್ಕಿಯುಂ ಮುಡಿಯೇ. 2ನೇದು ಕರ್ಮಣಿ ಸರದೋಳ್ ಚೆಂಬವಳಂ ಕೋದಂತಿರೆ. ಇವುಗಳು ಕೂಡ ಪರೀಕ್ಷೆಗೆ ಬರಬಹುದು. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಇವುಗಳಿಗೆ ಉತ್ತರ ನೀವೇ ಬರೆದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಗುರುಗಳ ಜೊತೆಗೆ ಚರ್ಚಿಸಬಹುದು. ಇನ್ನು 5-6 ವಾಕ್ಯಗಳಲ್ಲಿ ಬರಲಿಕ್ಕೆ ಸಂಸ್ಕೃತ ಕನ್ನಡದ ಸೊಗಸಿನ ಬಗ್ಗೆ ಮನೋರಮೆಯ ಆಕ್ಷೇಪ ಏನು ಅಂತಕ್ಕಂಥದ್ದು ಬರ್ತದೆ. ಮನೋರಮೆಯನ್ನು ಮುದ್ದಣ ಹೇಗೆ ಸಮಾಧಾನ ಪಡಿಸಿದನು ಅಂತಕ್ಕಂಥದ್ದು ಈ ಕಾವ್ಯದ ಪ್ರಮುಖ ಸಂಗತಿಗಳಲ್ಲಿ ಒಂದಾಗಿದೆ. ವಿದ್ಯಾರ್ಥಿಗಳೇ, ಇದು ನೀವು 2-3 ಸಲ ಇದನ್ನು ನೋಡಿದರೆ ನಿಮಗೆ ಮರಿಲಿಕ್ಕಾಗಿಲ್ಲ. ಅನಂತರ ಇನ್ನೊಂದು ನಿಮ್ಮಲ್ಲಿ ನಾನು ವಿಜ್ಞಾಪನೆ ಏನಂತಂದ್ರೆ, ಉತ್ತರಗಳನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರಿ. ಉತ್ತರಗಳನ್ನು ಒಂದು ವೇಳೆ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಅದು ನೆನಪು ಹೋಗೋದಿಲ್ಲ. ಪ್ರಶ್ನೆ ಬರ್ಕೊಳ್ರಿ, ಅದಕ್ಕೆ ಉತ್ತರ ಬರೀರಿ, ಇನ್ನೊಂದು 1-2 ಸಲ ಕೇಳ್ರಿ ಮೊದಲು, ಆನಂತರ ಉತ್ತರ ಬರೀರಿ. ಆ ಉತ್ತರಕ್ಕೆ ಇಲ್ಲಿ ನಾನು ಹೇಳಿರ್ತಕ್ಕಂಥ ಉತ್ತರಕ್ಕೆ ಟ್ಯಾಲಿ ಮಾಡಿಕೊಳ್ಳಿ. ಯಾರಾದರೂ ಮನೆಯಲ್ಲಿ ಹಿರಿಯರು ಅಥವಾ ಗುರುಗಳಿದ್ದರೆ, ಅಥವಾ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕಾಲೇಜುಗಳಲ್ಲಿ ಗುರುಗಳಿದ್ದರೆ ಅವ್ರ ಜೊತೆ ಕೂಡ ನೀವು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡಿ, ತಪ್ಪದೆ ನಿಮ್ಮ ಗೆಳೆಯರ ಜೊತೆಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮಿಂದ ವಿದಾಯಗೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ.